ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಸಂಗಾತಿಗೆ ಬೆರಳಿನಿಂದಲೂ ತೃಪ್ತಿ ನೀಡಬಹುದು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಲೈಂಗಿಕ ಜೀವನ ಎಂಬುದು ಬಹಳಷ್ಟು ಮಹತ್ವದ ಪಾತ್ರ ವಹಿಸುತ್ತದೆ. ಹೀಗಾಗಿ ಇದರ ಬಗ್ಗೆ ಯಾವುದೇ ಸಂಕೋಚನದ ಭಾವನೆ ಇಲ್ಲದೆ ತಿಳಿದುಕೊಳ್ಳುವುದು ಮುಖ್ಯ. ಯಾಕೆಂದರೆ ಈ ಮೂಲಕ ಹೆಂಗಸರು ಮತ್ತು ಗಂಡಸರು ಪರಸ್ಪರ ಅರ್ಥ ಮಾಡಿಕೊಂಡು ಉತ್ತಮ ಜೀವನವನ್ನು ನಡೆಸಬಹುದು. ಅದರಂತೆ ಲೈಂಗಿಕ ವಿಷಯಕ್ಕೆ ಬಂದಾಗ ಹಲವರಲ್ಲಿ ಕೆಲವು ಗೊಂದಲ ಇರುತ್ತದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಹೆಂಗಸರನ್ನು ಕೇವಲ ಕೈಬೆರಳಿನ ಸಹಾಯದಿಂದ ತೃಪ್ತಿ ಪಡಿಸಬಹುದು ಅಂತ? ಹೌದು, ಲೈಂಗಿಕ ಕ್ರಿಯೆಯನ್ನು ನಡೆಸುವಾಗ ಗಂಡು ಮತ್ತು ಹೆಣ್ಣಿನ ಜನನಾಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ಸಂಭೋಗದ ಸಮಯದಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನೆಂದರೆ, ಹೆಣ್ಣಿನ ಜನನಾಂಗವನ್ನು ಉದ್ರೇಕಿಸಲು ಅಥವಾ ಸುಖ ಪಡೆಯಲು ಗಂಡಿನ ಜನನಾಂಗ ಬೇಕೇ ಬೇಕು ಎಂದೇನಿಲ್ಲ. ಗಂಡಿನ ಜನನಾಂಗದ ಆಕಾರದಲ್ಲಿರುವ ಬೇರೆ ವಸ್ತುಗಳ ಸಹಾಯದಿಂದಲೂ ಉದ್ರೇಕಿಸಬಹುದು. ಅದೇ ರೀತಿ ಗಂಡಿನ ಶಿಶ್ನವನ್ನು ಉದ್ರೇಕಿಸಲು ಯೋನಿಯ ಸಹಾಯ ಬೇಕು ಅಂತಾನೆ ಏನಿಲ್ಲ. ಸ್ನೇಹಿತರೆ, ಹೆಣ್ಣನ್ನು ಉದ್ರೇಕಿಸಲು ಕೇವಲ ಕೈಬೆರಳಿನ ಸಹಾಯ ಸಾಕು. ಹೆಣ್ಣಿನ ಯೋನಿಯಲ್ಲಿ ಉದ್ರೇಕ ನೀಡುವ ಎರಡು ಭಾಗಗಳು ಅಂದರೆ ಅದು ಕ್ಲಿಟೋರಸ್ ಮತ್ತು ಜಿ ಸ್ಪಾಟ್. ಇದನ್ನ ಕೇವಲ ಕೈಬೆರಳಿನ ಸಹಾಯದಿಂದ ಉದ್ರೇಕಿಸಬಹುದು. ಅದರಲ್ಲಿ ಕ್ಲಿಟೋರಸ್ ಅನ್ನೋದು ಹೆಣ್ಣಿನ ಯೋನಿಯ ಮೇಲ್ಭಾಗದಲ್ಲಿ ಇರುವಂತಹ ಭಾಗವಾಗಿದೆ. ಹಾಗೆಯೇ ಜಿ ಸ್ಪಾಟ್ ಅನ್ನೋದು ಹೆಣ್ಣಿನ ಯೋನಿಯ ಒಳಭಾಗದಲ್ಲಿ ಭಾಗದಲ್ಲಿ ಇರುವ ಭಾಗವಾಗಿದೆ. ಈ ಎರಡು ಭಾಗಗಳನ್ನು ಕೈಬೆರಳಿನ ಸಹಾಯದಿಂದ ಅಥವಾ ಶಿಶ್ನದ ಸಹಾಯದಿಂದ ಉದ್ರೇಕಿಸಿದಾಗ ಹೆಣ್ಣು ಲೈಂಗಿಕ ತೃಪ್ತಿ ಪಡೆಯುತ್ತಾಳೆ. ಅದರಂತೆ ಹೆಣ್ಣು ತನ್ನ ಕೈಬೆರಳಿನ ಸಹಾಯದಿಂದ ಅಥವಾ ಶಿಶ್ನದ ಆಕಾರವನ್ನು ಹೋಲುವ ಇನ್ನಿತರ ವಸ್ತುಗಳಿಂದ ಸಹಾಯ ಪಡೆಯಬಹುದು. ಅಲ್ಲದೆ ಕೈಬೆರಳ ಸಹಾಯದಿಂದ ಹೆಣ್ಣಿಗೆ ಅತಿ ಹೆಚ್ಚು ಲೈಂಗಿಕ ಸುಖ ಸಿಗುತ್ತೆ. ಆದರೆ ಈ ರೀತಿ ಮಾಡುವಾಗ ನೀವು ತುಂಬಾ ಜಾಗರೂಕತೆ ವಹಿಸುವುದು ಮುಖ್ಯ. ಯಾಕೆಂದರೆ ಹೆಣ್ಣಿನ ಚಂದ್ರನಾಡಿ ಅಥವಾ ಕ್ಲಿಟೋರಸ್ನ ಉದ್ರೇಕಿಸುವಾಗ ನಿಮ್ಮ ಕೈಬೆರಳು ಶುಭ್ರವಾಗಿರಬೇಕು. ಒಂದು ವೇಳೆ ಕೈ ಶುಚಿಗೊಳಿಸದೆ ಉದ್ರೇಕಿಸುವುದರಿಂದ ಆಕೆಯ ಜನನಾಂಗದಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚು. ಅಲ್ಲದೆ ಕೈಬೆರಳಿನಲ್ಲಿ ಉಗುರು ಇರದಂತೆ ನೋಡಿಕೊಳ್ಳಿ. ಯಾಕೆಂದರೆ ಹೆಣ್ಣಿನ ಯೋನಿ ತುಂಬಾನೇ ಮೃದು. ಹಾಗಾಗಿ ಈ ವಿಷಯಗಳ ಬಗ್ಗೆ ನೀವು ಗಮನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಸ್ನೇಹಿತರೆ, ಇನ್ನು ಕೈಬೆರಳಿನಿಂದ ಹೆಣ್ಣಿನ ದೇಹದ ಯಾವುದೇ ಭಾಗವನ್ನು ನಿಧಾನವಾಗಿ ಸವರಿದಾಗ ಹೆಣ್ಣು ಉದ್ರೇಕಕ್ಕೆ ಒಳಗಾಗುತ್ತಾಳೆ. ಆದರೆ ಆಕೆಗೆ ಲೈಂಗಿಕ ಸುಖ ಸಿಗಲು ಚಂದ್ರನಾಡಿ ಮತ್ತು ಜಿ ಸ್ಪಾಟ್ನ ಮುಟ್ಟಬೇಕಾಗುತ್ತೆ. ಇದರಿಂದ ಹೆಣ್ಣು ಲೈಂಗಿಕ ತೃಪ್ತಿ ಪಡೆಯಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.